ನಮಸ್ಕಾರ ಕರ್ನಾಟಕ. ಏನು ಗುರು, ನಿನ್ನೆ ಈವೆಂಟ್ ಅಂತೂ ಬೆಂಕಿ ಬೆಂಕಿ ಚಿಂದಿ ಚಿತ್ರಾನ್ನ ಗುರು. ಏನಪ್ಪ ಅಂದರೆ ನಿನ್ನೆ ಆ್ಯಪಲ್ಲಿ RCB ಆ್ಯಪಲ್ಲಿ ಎಷ್ಟೋ ಜನ 99 ರೂಪಾಯಿ ದುಡ್ಡು ಕಟ್ಟಿದ್ರು ಲೈವ್ ನೋಡಬೇಕು ಅಂತ. ನಿನ್ನೆ ಸರ್ವರ್ ಡೌನಿಂದ ಚಿತ್ರಾನ್ನ ಆಗೋಯ್ತು. ಅದಕ್ಕೆ ರೋಚಿಗೆದ್ದ ಜನತೆಗೆ ಕೊನೆಯದಾಗಿ ಲೈವ್ನೇ ಫ್ರೀಯಾಗಿ ಬಿಟ್ಬಿಟ್ರು RCB ಅವರು. ಸಖತ್ತಾಗಿ ಮಜಾ ಇತ್ತು ಗುರು. ಮಾತ್ರ ಒಟ್ಟಿನಲ್ಲಿ ನಿನ್ನೆ ಕನ್ನಡದ ಕಂಪು, ಕನ್ನಡದ ಇಂಪು, ಜೋರು ಬೆಂಕಿ ಗುರು. ಅದರಲ್ಲೂ ಕೂಡ ಕೊಹ್ಲಿ ಕೂಡ ಒಂದು ಮಾತು ಡೈಲಾಗ್, ಪಂಚಿಂಗ್ ಡೈಲಾಗ್ ಬಿಟ್ಬಿಟ್ರು ಗುರು. ಇದು RCBಯ ಹೊಸ ಅಧ್ಯಾಯ ಅಂತ ಬೇರೆ ಚಿಂದಿ ಡೈಲಾಗ್ ಬಿಟ್ರು ಗುರು. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹೊಸ ಜರ್ಸಿ ಕೂಡ ಸ್ಟೇಜ್ ಮೇಲೆ ಓಪನ್ ಮಾಡಿದ್ರು ಮಂದಾನ ಜೊತೆಗೆ. ಸಖತ್ ಖುಷಿ ಆಯಿತು. ಮತ್ತು ಕೊಹ್ಲಿ ಅವರು ನಮಸ್ಕಾರ ಮಾಡಿ ಒಂದು ಕೃತಜ್ಞತೆ ತಿಳಿಸಿ ಚೆನ್ನಾಗಿ ಮಾತಾಡಿಸಿದ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ನ. ಇದಕ್ಕಿಂತ ಇನ್ನೇನು ಬೇಕು ಗುರು. ನೆನ್ನೆ ಅಂತೂ ಸ್ಟೇಜ್ ಮೇಲೆ ಬೆಂಕಿ ಪರ್ಫಾರ್ಮೆನ್ಸು. ರಘು ದೀಕ್ಷಿತ್ ಕೇಳಿದ್ರೇ ಮಜಾ ಗುರು. ಒಟ್ಟಿನಲ್ಲಿ RCBಯ ನೆನ್ನೆ ಕ್ರೇಜ್ ನೋಡಿ ಎಲ್ಲ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿರ್ತಾರೆ. ಇಡೀ ವರ್ಲ್ಡಲ್ಲೇ ಈ ಥರ ಒಂದು ಫ್ಯಾನ್ಸ್ ಬೇಸ್ ಯಾರಿಗೂ ಇಲ್ಲ ಗುರು. 16 ವರ್ಷದಿಂದ ಸೋತಿದ್ರೂ ಕೂಡ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಿದ್ದಾರೆ, RCBಗೋಸ್ಕರ ಮಣಿತಿದ್ದಾರೆ ಅಂದರೆ ಸಖತ್ ಖುಷಿ ಆಗುತ್ತೆ. ನೆನ್ನೆ ಕೊಹ್ಲಿ ಒಂದು ಮಾತಾಡೋದಕ್ಕೂ ಬಿಡ್ತಿರ್ಲಿಲ್ಲ, ಅಷ್ಟು ಸೌಂಡ್ ಇತ್ತು. ಒಟ್ಟಿನಲ್ಲಿ ನೆನ್ನೆ ಮಾತ್ರ ಚಿಂದಿ ಚಿತ್ರಾನ್ನ. ಇನ್ನು 22ನೇ ತಾರೀಕು ಬಾರ್ಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅಂಕಲ್ಗಳಿಗೆ ರುಬ್ಬೋದಂತೂ ಪಕ್ಕ. ಮತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟು 22ನೇ ತಾರೀಕು ಮಜಾ ಮಾಡೋಣ. ನಮಸ್ಕಾರ.